ಯುದ್ಧ ಬಂದಿದೆ ಅಂತ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಪೆಟ್ರೋಲ್ ಡೀಸೆಲ್ ರೇಟನ್ನು. ಆದರೆ ರೈತರು ಪ್ರತಿಯೊಬ್ಬರು ಟ್ರ್ಯಾಕ್ಟರ್ ಟಿಲ್ಲರು ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈಗ ಅವರು ವ್ಯವಸಾಯ ಮಾಡಿದ್ದಕ್ಕೆ ಬಂದಿದ್ದ ಬೆಳೆಗೆ ಬೆಲೆ ಇಲ್ಲ. ಈ ವೆಹಿಕಲ್ನವರು ಬಾಡಿಗೆ ಕಂಡ್ರೆ ಅವರು ಜಾಸ್ತಿ ಕೇಳ್ತಾರೆ. ಯಾಕಂದ್ರೆ ಈಗ ಹಾಗಾದ್ರೆ ಯುದ್ಧದಿಂದಲೇ ಡೀಸೆಲ್ ರೇಟ್ ಕಡಿಮೆ ಮಾಡ್ಬೋದಲ್ಲ ಇವರು? ಯಾಕೆ ಕಡಿಮೆ ಮಾಡ್ತಾ ಇಲ್ಲ? ಯುದ್ಧದಾಗ ಅಭಾವ ಇತ್ತು, ಕಟ್ಟೆ ಇತ್ತು, ರೇಟ್ ಜಾಸ್ತಿ ಮಾಡಿದ್ರು. ಅದೇ ರೀತಿ ಈಗ ಯುದ್ಧ ನಿಂತಿದೆಯಲ್ಲ, ಈಗ ರೇಟ್ ಮೊದಲು ಸ್ಥಿತಿಗೆ ತರ್ಬೋದಲ್ಲ ಇವರು? ಯಾಕೆ ತರ್ತಾ ಇಲ್ಲ? ಹೋದ್ಸಲ ಹೆಂಗನೆ ಬೆಳೆ ವಿಮೆ ಅಂತ ಕರ್ಸ್ಕೊಂಡ್ರೆ ಎಲ್ಲ ರೈತರ ಕೈಗೆ ಮಳೆ ಮಾಪನ ಸರಿ ಇಲ್ಲ ಅನ್ನೋದೇ ಅದಕ್ಕೆ ಸರ್ಕಾರ ಕಾರಣ, ಅಧಿಕಾರಿಗಳ ಕಾರಣ. ಅವರಿಗೂ ಕೂಡ ಆ ಬೆಳೆ ಪರಿಹಾರ ಕಳ್ಸ್ಕೊಂಡವ್ರಿಗೆ ಅದನ್ನು ವಾಪಸ್ ಕೊಡ್ಬೋದಲ್ಲ ರೈತರಿಗೆ? ಯಾಕೆ ಕೊಡ್ತಾ ಇಲ್ಲ ಸರ್ಕಾರ? ಇವರು ಸರ್ಕಾರ ಯಾವುದು? ನಮ್ಮದೇ ತಾನೇ ಸರ್ಕಾರ. ಆ ದುಡ್ಡು ಎಲ್ಲಿಗೆ ಹೋಯ್ತಾ ದುಡ್ಡು? ಇಲ್ಲ ಅದೇ ದುಡ್ಡನ್ನ ಈ ರೈತರಿಗೆ ಮೊದಲು ಈ ಸಲ ಕಂಟಿನ್ಯೂ ಮಾಡಲಿ. ಅದನ್ನು ಯಾಕೆ ಅವ್ರಿಗೆ ಬಿಡಬೇಕು? ಈಗ ನಮ್ಮ ಮಳೆ ಮಾಪನ ಸರಿ ಇಲ್ಲ ಅಂತಂದರೆ ಅಧಿಕಾರಿಗಳು ಅದನ್ನ ನೋಡೋ ಜವಾಬ್ದಾರಿ ಅವ್ರದ್ದಲ್ವಾ? ಅವ್ರು ಯಾಕೆ ಮಾಡಿಲ್ಲ ಅದನ್ನ? ಅವ್ರೀಗ ಅವ್ರ ಸಂಬಳದಲ್ಲಿ ಕಟ್ ಮಾಡಿ ನಮ್ಮ ರೈತರಿಗೆ ದುಡ್ಡು ಕೊಡ್ಲಿ ಅವರು ವಾಪಸ್. ನಾವು ಕಟ್ಟಿರೋದು ನಾವು ಹಗಲು ರಾತ್ರಿ ಬೇಸಿಗೆ ಬಿಸಿಲು ಮಳೆ ಅಂತ ನೋಡಿದ್ರೆ ದುಡಿದ್ರೆ ಅಂತ ದುಡ್ಡದು ನಮ್ಗೆ ಯಾರು ಪುಕ್ಷಟೆ ಕೊಟ್ಟಿರೋದಲ್ಲ. ನಮ್ಮ ಸರ್ಕಾರ ಯಾವುದನ್ನು ಅನುದಾನ ಕೊಡ್ತಾ ಇಲ್ಲ ನಮಗೆ. ನಾವು ದುಡ್ದಿರೋಂಥ ದುಡ್ಡು ನಮಗೆ ಬೆಳೆದ್ರೆ ಬೆಳೆಗೂ ಬೆಲೆ ಇಲ್ಲ. ಅದು ಮತ್ತೆ ಇವರು ಮತ್ತೆ ಕಡಿಮೆ ಮಾಡೋದು. ಹೋದಕ್ಕೆ 2,000 ರೂಪಾಯಿ ರೇಟ್ ಇದ್ದು ಇವತ್ತು 1,700 ರೂಪಾಯಿ ಜೋಳ ಮಾಡಿದರೆ ಅವ್ರು ಎಲ್ಲಿಂದ ಕೊಡೋಕೆ ಸಾಲ ಕಟ್ಟಿಸೋಕ್ಕಾಗುತ್ತೆ? ಸಾಲದವ್ರು ಬೇರೆ, ಫೈನಾನ್ಸ್ನವ್ರು ಬೇರೆ, ಮನೆ ಮಾಡಿ ಬರ್ತಾರೆ. ಅವ್ರು ಹೆಂಗೆ ಮಾಡ್ಬೇಕು? ಕಷ್ಟ ಆಗುತ್ತೆ. ಹಾಗಾಗಿ ಈ ಬೆಂಬಲ ಬೆಲೆ ನೀಡಬೇಕು, ಡೀಸೆಲ್ ಪೆಟ್ರೋಲ್ ರೇಟ್ ಕಮ್ಮಿ ಮಾಡಬೇಕು. ಏನು ಗೊಬ್ಬರ